Hello everyone, welcome back to another vlog. ನೋಡಿದ್ರಲ್ಲ ಇಬ್ರು ಮಕ್ಕಳು ಅಪ್ಪಂದ್ರ ಜೊತೆ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಅತ್ತಿಗೆ ಕೈಯಲ್ಲಿ ವೆಜಿಟೇಬಲ್ ಪಲಾವ್ ಮಾಡಿಸೋಣ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಪಲಾವು. ಅಮ್ಮ ಅಂತೂ ಯಾವಾಗಲೂ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಬಿರಿಯಾನಿ ತಿಂದಂಗೆ ಆಗುತ್ತೆ ನಮ್ಮಿತ ಮಾಡೋ ಪಲಾವು ಅಂತ. ಸೊ ಇದಕ್ಕೆ ರುಬ್ಬೋದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿದ್ದಾರೆ. ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದಾರೆ. ಹಾಗೆ ಲವಂಗ, ಏಲಕ್ಕಿ, ಚಕ್ಕೆ ಮತ್ತು ಪೆಪ್ಪರ್ ಕಾಳು, ಅದ್ರ ಜೊತೆ ಧನಿಯಾ ಪೌಡರ್, ಸ್ವಲ್ಪ ಸಾಂಬಾರ್ ಪೌಡರ್, ಕೊತ್ತಂಬರಿ, ಪುದೀನ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಹಾಗೆಯೇ ಲಾಸ್ಟಿಗೆ ಹೆಚ್ಚಾಕೋದಕ್ಕೆ ಸ್ವಲ್ಪ ಕೊತ್ತಂಬರಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಪಲಾವ್ ಎಲೆ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ತರಕಾರಿ ಕೂಡ ಎಲ್ಲ ಚಾಪಾಗಿ ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕೋಕ್ಕೆ ಶುರು ಮಾಡೋಣ. ಇದು ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅಕ್ಕಿ ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಅಗಲವಾದ ಕುಕ್ಕರ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ನೀವು ಬಿರಿಯಾನಿ ಪಾಟ್ ಥರ ಅಗಲವಾದ ಬಿರಿಯಾನಿ ಪಾಟಲ್ಲೂ ಕೂಡ ಮಾಡ್ಬೋದು. ಬಿರಿಯಾನಿ ಪಾಟ್ ಲಿಂಕ್ ಬಹಳಷ್ಟು ಜನ ಕೇಳ್ತಿದ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ಹತ್ರ ಇರೋ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ಸ್ದು ಲಿಂಕ್ಸ್ನ ಹಾಕಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು ಅಮೆಝಾನಿಂದ. ಈಗ ಒಗ್ಗರಣೆಗೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಮತ್ತು ಜೀರಿಗೆ ಹಾಕಿದ್ದಾರೆ, ಸಾಸಿವೆ ಹಾಕಿದ್ದಾರೆ, ಕರಿಬೇವು ಕೂಡ ಹಾಕಿದ್ದಾರೆ. ಇದಕ್ಕೆ ಈಗ ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತಾರೆ. ಈಗ ಈರುಳ್ಳಿ ಹಾಕ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ. ನಾವು ಈಗ ತರಕಾರಿ ಎಲ್ಲ ಮಿಕ್ಸ್ ಆಗಿದ್ದಾಗಿದೆ ಒಗ್ಗರಣೆಯಲ್ಲಿ. ಇದಕ್ಕೀಗ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ. ಉಪ್ಪು ನಾವು ಬೇಕಿದ್ರೆ ಲಾಸ್ಟಿಗೆ ನೀರೆಲ್ಲ ಹಾಕಿದ್ಮೇಲೆ ಒಂದ್ಸಲ ಟೆಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುಕ್ ಮಾಡ್ತಿದ್ದಾರೆ. ತರಕಾರಿ ಒಂದು 50-60% ಅಷ್ಟು ಕುಕ್ ಆಗಿದ್ದಾದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ತಿದ್ದಾರೆ. ಟೊಮ್ಯಾಟೊ ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮತ್ತೆ ಚೆನ್ನಾಗಿ ಕುಕ್ ಮಾಡ್ತಾರೆ. ಟೊಮ್ಯಾಟೊ ಹಾಕಿದ್ಮೇಲೆ ಬಟಾಣಿ ಅಷ್ಟು ಬೇಯೋದಿಲ್ಲ, ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಲೇಟಾಗಿ ಹಾಕಿದ್ರೇ ಒಳ್ಳೆಯದು. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಿದ್ದಾರೆ. ಇದನ್ನು ತುಂಬ ಫೈನಾಗಿ ಪೇಸ್ಟ್ ಮಾಡಿ ಕೊಟ್ಟಿದ್ದೀನಿ ನಾನು ಮಿಕ್ಸಿಯಲ್ಲಿ. ಇದೇ ರೀತಿ ಇರಬೇಕು ಟೆಕ್ಸ್ಚರು ಅಂತ ಹೇಳಿದ್ರು. ಇದರಲ್ಲಿ ನಾವು ಗರಂ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಿ ಪಲಾವ್ಗೆ ಕೆಲವೊಂದು ಸಲ. ಆ ಟೇಸ್ಟೇ ಬೇರೆ, ರೆಡಿಮೇಡ್ ಪೌಡರ್ ಹಾಕೋ ಟೇಸ್ಟೇ ಬೇರೆ.
ಲವಂಗ ಚಕ್ಕೆ ಎಲ್ಲನೂ ಫ್ರೆಶ್ ಆಗಿ ಪೌಡರ್ ಮಾಡಿ ಪೇಸ್ಟ್ ಮಾಡಿ ಹಾಕೋ ರುಚಿನೇ ಬೇರೆ. ಈ ಪಲಾವ್ ಗ್ರೀನ್ ಕಲರ್ ಇರುತ್ತೆ, ನೋಡೋಕ್ಕೂ ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅಕ್ಕಿ ನಾನು 2 ಕಪ್ ಅಕ್ಕಿ ನೆನೆಸಿಟ್ಟಿದ್ದೆ. ಅದರಲ್ಲಿ 1.5 ಕಪ್ಪು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ, ಇನ್ನು ಅರ್ಧ ಕಪ್ಪು ಬಾಸ್ಮತಿ ರೈಸು, 2 ಮಿಕ್ಸ್ ಮಾಡಿ ತೊಳೆದಿಟ್ಟಿದ್ದೆ ನಾನು. ಜಾಸ್ತಿ ಹೊತ್ತೇನು ನೆನೆಸೋದೇನು ಬೇಡ, ಯಾಕಂದರೆ ಬಾಸ್ಮತಿ ಸ್ವಲ್ಪನೇ ಹಾಕಿರೋದ್ರಿಂದ ತೊಳೆದಿ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮತ್ತೆ ಮಾಡಿಕೊಡು ಅಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಅತ್ತಿಗೆ ಮಾಡಿರೋ ಪಲಾವು. ನೀವು ಟ್ರೈ ಮಾಡಿ, ಚೆನ್ನಾಗಿತ್ತು ಅಂದರೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆಯೇ ಅತ್ತಿಗೆ ಅಣ್ಣ ಏನೇನೆಲ್ಲ ಆಟ ಸಾಮಾನು ತಂದಿದ್ದಾರೆ ಮಕ್ಳಿಗೋಸ್ಕರ ಅಂತ ನೀವು ನೋಡಿ. ಅದು ಪಂಪ್ ಬರುತ್ತಲ್ಲ ಅದ್ರಲ್ಲಿ ಹೋಗ್ಬೇಕು ನಾನು. ದಿಯಾದ ಹಾ ದಿಯಾದ ಸರಿತಾ ಅಲ್ಲೋಡಲ್ಲಿ ಹೆಂಗ್ ಹೊರಗೆ ಬರ್ತಾ ಇದೆ ಅದು. ಕಾನ್ಸೆಪ್ಟ್ ಸೇಮಾ? ಓ ಏನಂದ್ರೆ ಸೈಡ್ ಗಟ್ಟಿ ಇದೆ, ಇದು ಸಾಫ್ಟ್ ಇದೆ, ಅದು ತಾಳ್ಕೊಳ್ಳೋ ಚಾನ್ಸಸ್ ಮೊಬೈಲ್ ಅದನ್ನ ಟ್ರೈ ಮಾಡಿಸ್ತೀನಿ. चलिए तो मामी बेटो मामी ओपन कर दे ओपन कर चलिए सत्यनारायण नोಡು बिटू चरित्र इसको 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 चरित्र तारकंच ಈ ಅಸ್ವಿತಿ కొని ಜೈಲ ಬಂದಲ್ಲ ಅತ್ತ ಚರಿತಿ ಈ ಅತ್ತ ಎಷ್ಟು ಚೆನ್ನಾಗಿದೆ ಬಿಟ್ಟು ಚರಿತು ಇಲ್ವಾ ಅತ್ತ ಬಿಟ್ಟು ಗೊತ್ತಾಗ್ತಾ ಇಲ್ಲ ಅವನಿಗೆ. ಚರಿತು ಅದ್ರಲ್ಲಿ ಇಲ್ಲಿ ಹೊಡಿಬೇಕು ಬಿಟ್ಟು. ಅವನಿನ್ನು ಕೂತಿಲ್ಲ, ಅಲ್ಲಿ ಹಾಡಿರೋ ಬರ್ತಲ್ಲ, ಹಾಡ್ ಆಫ್ ಮಾಡ್ಬಿಡಿಲ್ಲ ಅಂದ್ರೆ ಸೊ ನೋಡಿದ್ರಲ್ಲ ಏನೇನೆಲ್ಲ ಆಟ ಸಾಮಾನು ತಂದಿದ್ದಾರೆ ಅಂತ. ಹೊಸ ಥರ ಆಟ ಸಾಮಾನುಗಳು, ಚರಿತಿ ಎಲ್ಲ ಹೊಸದು. ಸೊ ಅವನಿನ್ನೂ ಅದಕ್ಕೆಲ್ಲ ಯೂಸ್ಟು ಆಗಿಲ್ಲ. ಸೊ ಒಂದೊಂದಾಗಿ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಈಗ ನಾವೆಲ್ಲ ಡಿನ್ನರ್ಗೆ ಹೋಗ್ತಾ ಇದ್ದೀವಿ, ಔಟಿಂಗ್ ಹೋಗ್ತಾ ಇದ್ದೀವಿ. ಹೊಸ ಕಾರಿನ ಪಾರ್ಟಿ ಅಣ್ಣ ಅದಕ್ಕೆ ಕೊಡಿಸಿರ್ಲಿಲ್ಲ, ಸೊ ಅವ್ರಿಗೆ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋಂಥ ರೆಸ್ಟೋರೆಂಟ್ ಹೆಸರು ಬಿಗ್ ಬ್ರದರ್ ಅಂತ. ಅಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬ ಗೇಮ್ಸ್ ಇದ್ದಾವೆ. ಸೊ ಆ ರೆಸ್ಟೋರೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ.
ನಿಂತಿಗೆ ನಾ ಕುಡಿಸ್ತೀನಿ ಸಾಕಾಗಿ ಮಜಾ ಆಗುತ್ತೆ ಮಚ್ಚೋಡ್ 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 That's obviously a shorter distance. See? It's he wants to go middle and left because he's got everybody, all the fielders in the middle and left area. Four fielders saving the boundaries for a catch. ಈ ಒಂದು ದೊಡ್ಡವ್ರಿಗೂ ಈ ರೆಸ್ಟೋರೆಂಟ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಕ್ರಿಕೆಟ್ ಮ್ಯಾಚ್ ಇದ್ದ ಕ್ರಿಕೆಟ್ ಮ್ಯಾಚ್ ಹಾಕಿರ್ತಾರೆ, ಇಲ್ಲಾಂದರೆ ಯಾವುದಾದ್ರೂ ಮೂವಿ ಪ್ಲೇ ಮಾಡಿರ್ತಾರೆ, ಯಾವುದಾದ್ರೂ ಫೇಮಸ್ ಫಿಲ್ಮು ನೋಡ್ಕೊಂಡು ಊಟ ಮಾಡ್ಬೋದು, ಇಲ್ಲಾಂದರೆ ಒಳ್ಳೊಳ್ಳೆ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಇವತ್ತು ಕ್ರಿಕೆಟ್ ಮ್ಯಾಚ್ನ ಎಂಜಾಯ್ ಮಾಡ್ತಿದ್ದಾರೆ ಕಾರ್ತಿಕ್ ಮತ್ತು ಅಣ್ಣ. ಊಟ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಎಂಜಾಯ್ ಮಾಡಿದ್ರು, ನಾವು ಊಟ ಎಂಜಾಯ್ ಮಾಡಿದ್ವಿ, ಕಾರ್ ಟ್ರೀಟ್ ಕೂಡ ಕೊಟ್ಟಾಗಾಯಿತು. ಸೊ ನೀವು ನಮ್ಮ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. Yeah.